ಹೌದು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳು ಹೇಗೆ ವಿದ್ಯಾಭ್ಯಾಸವನ್ನ ಕಲಿತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ವಿದ್ಯಾರ್ಥಿಗಳು ತಾವು ಕಲಿಯುವ ಕಲಿಕೆಯಿಂದ ತಮ್ಮ ತಂದೆ ತಾಯಿಗೆ, ಶಿಕ್ಷಕರಿಗೆ ಗೌರವವನ್ನ ತಂದುಕೊಡೋದಕ್ಕೆ 10ನೇ ತರಗತಿ ಬಹಳ ಮುಖ್ಯವಾದ ಘಟ್ಟ ಅಂತಾನೆ ಹೇಳ್ಬೋದು. ಅದರಿಂದ ಅವರು ಮಾಡುವ ಸಾಧನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅವಸ್ಮರಣೀಯ. ವಿದ್ಯಾಮಂದಿರ ಶಾಲೆ, ಟಾಬಸ್ಪೇಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮಲ್ಲಿ ಈ ವರ್ಷ MA ಪಡೆಯುವಂಥ ಫಲಿತಾಂಶ ಬಂದಿದೆ. ಅದರಲ್ಲಿ 625 ಅಂಕಗಳಿಗೆ 624 ಅಂಕ ತಗೊಂಡು ಲಿಖಿತ ಎಂ ಅನ್ನೋ ಹುಡುಗಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರ್ತಾರೆ. ಹಾಗೆ 5 ಡಿಸ್ಟಿಂಕ್ಷನ್ಗಳು ಬಂದಿದ್ದಾವೆ ನಮ್ಮ ಶಾಲೆಗೆ. 600 2ನೇ ಸ್ಥಾನದಲ್ಲಿದೆ, 88% 3ನೇ ಸ್ಥಾನದಲ್ಲಿದೆ, 87 4ನೇ ಸ್ಥಾನ, 85 5ನೇ ಸ್ಥಾನದಲ್ಲಿದ್ದು 5 ಜನ ಡಿಸ್ಟಿಂಕ್ಷನ್ಸ್ ತೊಗೊಂಡಿರ್ತಾರೆ ನಮ್ಮ ಶಾಲೆಯಿಂದ. ಹಾಗೆ ರಾಜ್ಯಕ್ಕೆ 2ನೇ ಸ್ಥಾನ ಬಂದಿರೋದು ನಮಗೆ ತುಂಬ ಸಂತೋಷದ ವಿಷಯವಾಗಿದೆ. ಈ ಒಂದು ಸಾಧನೆಗೆ ವಿದ್ಯಾರ್ಥಿನಿಗೆ ಹಾಗೂ ಅವರ ಪೋಷಕರಿಗೆ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೆ ಮ್ಯಾನೇಜ್ಮೆಂಟ್ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಎಸ್, ಎಲ್ಲರಂತೆ ಡಾಬಾಸ್ಪೇಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ವಿವೇಕಾನಂದ ವಿದ್ಯಾಮಂದಿರದಲ್ಲಿ ಲಿಖಿತಾ ಎಂ ಅನ್ನುವ ವಿದ್ಯಾರ್ಥಿನಿ 625ಕ್ಕೆ 624 ಅಂಕಗಳನ್ನ ಗಳಿಸೋದ್ರ ಮುಖಾಂತರ ಎಲ್ಲರ ಮನೆಮಾತಾಗಿದ್ದಾರೆ. ಈ ವಿದ್ಯಾರ್ಥಿನಿಯ ಶ್ರದ್ಧೆ ಭಕ್ತಿಗೆ ಶಿಕ್ಷಕರು, ಪೋಷಕರು ಹಾಗೆ ಗ್ರಾಮಸ್ಥರು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಿಖಿತಾ ಎಂ ಕೂಡ ಮಾತಾಡಿದ್ದಾರೆ. SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನ ಪಡೆದಿದ್ದು, ಶಾಲಾ ಶಿಕ್ಷಕರು ಮತ್ತು ಪೋಷಕರ ಬೆಂಬಲದಿಂದ ನನಗೆ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂದಿದ್ದಾರೆ. ನಿಮ್ದು ಎಷ್ಟು ಅಂಕ ಬಂದಿದೆ? 625ಕ್ಕೆ 24 ಅಂತ ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ರಿಸಲ್ಟ್ ಬಂದಿದೆ. ಇದಕ್ಕೆ ಸ್ಕೂಲ್ ಯಾವ ರೀತಿ ಸ್ಪಂದಿಸ್ತು? ನಿಮ್ಗೆ ರೋಲ್ ಮಾಡಲ್ ಏನು ಈ ರೀತಿ ಅಂಕ ತಕೊಳಕ್ಕೆ? ನಾನು ಲಿಖಿತಾ ಎಂ, ವಿವೇಕಾನಂದ ವಿದ್ಯಾಮಂದಿರ, ದಾಬಸ್ಪೇಟೆಯಲ್ಲಿ ನಾನು ಸ್ಟಡಿ ಮಾಡಿರೋದು. ನಾನು ಈ ಸರ್ತಿ SSLC ಎಕ್ಸಾಮಲ್ಲಿ 625ಕ್ಕೆ 624 ಅಂಕ ತಗೊಂಡಿದ್ದೀನಿ. ಇದಕ್ಕೆ ದೊಡ್ಡ ಕಾರಣ ನಮ್ಮ ಟೀಚರ್ಸು, ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮ ಪೋಷಕರು. ನಾನು ಮೊದಲಿಂದ LKGಯಿಂದನೂ ಇದೇ ಸ್ಕೂಲಲ್ಲಿ ಓದಿರೋದು. ನಾನು ಈ ABCD ಇಂದ 10th ವರೆಗೂ ಎಲ್ಲ ನಮಗೆ ಇದೇ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು. ಮತ್ತೆ ಇಷ್ಟು ದಿನಕ್ಕೂ ಅಷ್ಟೇ ನನಗೆ ಯಾವತ್ತೂ ನಿನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಅಥವಾ ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ ಅಂತ ಏನು ಹೇಳಿಲ್ಲ. ನೀನು ತೆಗಿತ್ಯಾ, ನೀನು ಔಟ್ ಆಫ್ ಔಟೇ ತೆಗಿತ್ಯಾ ಅಂತ ಹೇಳಿ ನನಗೆ ನಮ್ಮ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಎಷ್ಟು ಅವ್ರ ಕೈಲಿ ಪ್ರಯತ್ನ ಆಗುತ್ತೋ ಎಲ್ಲ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ಅಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಓದಿಸಿದ್ದಾರೆ ಮನೆಯಲ್ಲಿ. ಆಮೇಲೆ ನಮ್ಮ ಟೀಚರ್ಸು ಪಾಠನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು 7:30ಗೆ ಮಾರ್ನಿಂಗಿಂದ ಸ್ಪೆಷಲ್ ಕ್ಲಾಸ್ ತಗೊಳ್ಳೋರು, ಮತ್ತು 5 o'clockವರೆಗೂ ಸ್ಪೆಷಲ್ ಕ್ಲಾಸ್ ಇರೋದು 1 hour ಸ್ಕೂಲ್ ಆದಮೇಲೆ. ನಾನು ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ, ನಮ್ಮ ಸ್ಕೂಲಲ್ಲೇ ಎಲ್ಲ ಹೇಳ್ಕೊಡ್ತಾ ಇದ್ರು. ನನ್ನ ಹೆಸರು ಹರ್ಷವರ್ಧನ್ ವಿ ಅಂತ. ನಾನು 5th ವಿವೇಕಾನಂದ ಸ್ಕೂಲಲ್ಲೇ ಸ್ಟಡಿ ಮಾಡ್ತಿದ್ದೀನಿ. ನಂದು ಪರ್ಸೆಂಟೇಜು 87.04. ಮತ್ತು ನಾನು ಯಾವಾಗ ಬೇಕಾದ್ರೂ ಡೌಟ್ಸ್ ಕೇಳಿದ್ರು ಎಲ್ಲ ಟೀಚರ್ಸು ರೆಸ್ಪಾನ್ಸ್ ಮಾಡ್ತಿದ್ರು. ನಾನು ಯಾವಾಗ ಡೌಟ್ ಕೇಳಿದ್ರು ಆವಾಗ ನನ್ನ ಡೌಟ್ ಕ್ಲಿಯರ್ ಮಾಡ್ತಿದ್ರು. ಮತ್ತು ನಾನು 5th ಇಲ್ಲೇ ಓದ್ತಿದ್ದೀನಿ. ಮತ್ತು ಎಲ್ಲ ಮ್ಯಾನೇಜ್ಮೆಂಟ್, ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ಮಾರ್ಕ್ಸ್ ಬರೋಕ್ಕೆ. ಹೆಸರು ಪೂರ್ವಿಶ್. ನಾನು ಇಲ್ಲಿ LKGಯಿಂದ ಹಿಡಿದು 10th ತನಕ ಇಲ್ಲೇ ಓದಿದ್ದೀನಿ. ಈ ಸ್ಕೂಲು ನನಗೆ ತುಂಬ ಹೆಲ್ಪ್ ಮಾಡಿದೆ. ಟೀಚರ್ಸು ಏನೇ ಡೌಟ್ ಕೇಳಿದ್ರು ಆನ್ಸರ್ ಮಾಡ್ತಿದ್ರು. ಎಷ್ಟೇ ಓದ್ತಾಯಿದ್ರು ಪರವಾಗಿಲ್ಲ, ಅವರು ಡೌಟ್ ಕೇಳ್ತಾಯಿದ್ರು. ಡೌಟ್ಗೆಲ್ಲ ಆನ್ಸರ್ ಮಾಡ್ತಾಯಿದ್ರು ನಾವು ಕೇಳಿದ್ಕೆ. ನಂದು 88% ಬಂದಿದೆ. ಮಾರ್ಕ್ಸು 550 ಬಂದಿದೆ. ಹೆಸರು ಯಶಸ್ವಿನಿ ವಿ. ನಾನು 600 ಸ್ಕೋರ್ ಮಾಡಿದ್ದೀನಿ. ನಂದು ಪರ್ಸೆಂಟೇಜ್ 96 ಇದೆ. ಸ್ಕೂಲ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಾವು ಸ್ಕೋರ್ ಮಾಡೋದಕ್ಕೆ ತುಂಬ ರೀತಿ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಟೀಚರ್ಸೇ ಆಗಲಿ, ಯಾರೇ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಏನೇ ಒಂದು ಕಷ್ಟ ಅಂದ್ರೂ ಅರ್ಥ ಆಗಿಲ್ಲ ಅಂದರೆ ಎಲ್ಲ ಕ್ಲೀನಾಗೆ ಟೀಚರ್ಸ್ ಎಲ್ಲ ಅರ್ಥ ಮಾಡಿಸಿದ್ದಾರೆ. ಪೋರ್ಷನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಂದಿನಿ ಅಂತ ಸರ್, ಯಶಸ್ವಿನಿ ಅವರ ಅಮ್ಮ. ನನ್ನ ಮಗಳು 5th ಸ್ಟ್ಯಾಂಡರ್ಡಿಂದ ಅಡ್ಮಿಷನ್ ಮಾಡಿಸಿದ್ದು. ಮಾಡಿಸಿದಾಗಿಂದನೂ ತುಂಬ ಚೆನ್ನಾಗೇ ಸ್ಕೂಲು, ಮ್ಯಾನೇಜ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಮತ್ತು ಈಗ ಎಸ್ಪೆಷಲಿ 10th ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಹೆಸರು ಸುಮಾ ಮುರಳೀಧರ್ ಅಂತ.
ನಾನು ಇದೇ ಡಾಬಾಸ್ಪೇಟೆಯಿಂದ ವಾಸವಾಗಿರೋದು. ನನ್ನ ಮಗಳು ಈ ಒಂದು ವಿವೇಕಾನಂದ ವಿದ್ಯಾಮಂದಿರ್ ಡಾಬಾಸ್ಪೇಟೆಗೆ LKG ಇಂದ ಇದೇ 10th ಅಪ್ ಟು 12 ವರ್ಷ ಈ ಒಂದೇ ಸ್ಕೂಲಲ್ಲಿ ಓದಿದ್ದಾಳೆ. ಈ ಒಂದು ಸ್ಕೂಲು ನಿಜಕ್ಕೂ ಮಕ್ಕಳಿಗೆ ಅದು ಎಕ್ಸ್ಪೆಷಲಿ ನನ್ನ ಮಗಳಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ಸಾವಿರಾರು ಜನ ಮಕ್ಕಳು ವಿದ್ಯೆ ಕಲ್ತ್ಕೊಂಡು ಹೋಗಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗೇ ಸ್ಕೋರ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಮ್ಯಾನೇಜ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಮಕ್ಕಳಿಗೂ ಎಫರ್ಟ್ ಅನ್ನು ಹಾಕಿ ಅವ್ರಿಗೊಂದು ಬೂಸ್ಟಪ್ ಮಾಡ್ತಾರೆ. ನೀವು ಈಗ ಓದಿ ಒಳ್ಳೆ ಸ್ಕೋರ್ ಮಾಡಿ ಲೈಫಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳಿ ಒಳ್ಳೆ ಭಾವನೆಯಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ.